ನಿಮ್ಗೇನಾದರೂ ಫ್ಯಾಟಿ ಲಿವರ್ ಇತ್ತು ಅಂತಂದರೆ ನಾವೇನು ಹೇಗೆ ರಿವರ್ಸ್ ಮಾಡ್ಬೋದು ಅಂದರೆ, ಇವಾಗ ತುಂಬ ಕಾಮನ್ ಆಗೋಗಿದೆ ಫ್ಯಾಟಿ ಲಿವರ್. ಸುಮ್ಮನೆ ಹೋಗಿ ಸ್ಕ್ಯಾನ್ ಮಾಡಿಸಿ ನಿಮಗೆ ಫ್ಯಾಟಿ ಲಿವರ್ ಇರುತ್ತೆ. ಮುಂಚೆ ಎಲ್ಲ ಬರೀ ಡ್ರಿಂಕ್ಸ್ ಮಾಡೋರ್ಗಷ್ಟೇ ಫ್ಯಾಟಿ ಲಿವರ್ ಬರ್ತಿತ್ತು. ಇವಾಗ ಡ್ರಿಂಕ್ಸ್ ಅಲ್ಲ, ತುಂಬ ಹಣ್ಣು ತಿನ್ನೋರಿಗೆ, ತುಂಬ ಅನ್ನ ತಿನ್ನೋರಿಗೂ ಕೂಡ ಫ್ಯಾಟಿ ಲಿವರ್ ಬರ್ತಿದೆ. ಆಯಿತಾ? ಅದನ್ನು ನಾವು ಹೇಗೆ ರಿವರ್ಸ್ ಮಾಡ್ಬೋದು, ಅದು ಯಾಕೆ ಬರ್ತಿದೆ ಅನ್ನೋದಕ್ಕೆ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ನಾವು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಫಸ್ಟ್ನೇದು ಹೇಳಿದ್ದು ಆಲ್ಕೋಹಾಲಿಕ್ಕು, ತುಂಬ ಯಾರು ಅಂದರೆ ಆಲ್ಕೋಹಾಲ್ ಯಾರು ಕುಡಿತಾರೆ ಅವ್ರಿಗೂ ಕೂಡ ಫ್ಯಾಟಿ ಲಿವರ್ ಬರುತ್ತೆ. ಇನ್ನೊಂದು ನಾನ್ ಆಲ್ಕೋಹಾಲಿಕ್ ಅಂದರೆ ಜಾಸ್ತಿ ಫ್ರುಕ್ಟೋಸ್ ತೊಗೊಳೋದ್ರಿಂದ ಅಥವಾ ತುಂಬ ಜಾಸ್ತಿ ಅನ್ನ ತಿನ್ನೋದ್ರಿಂದ ಅಥವಾ ಒಂದೇ ಕಡೆ ಕೂತ್ಕೊಳ್ಳೋದ್ರಿಂದ, ಆ್ಯಕ್ಟಿವಿಟೀಸ್ ಮಾಡದೇ ಇರೋದ್ರಿಂದ, ತುಂಬ ಸ್ಟ್ರೆಸ್ ತೊಗೊಳೋದ್ರಿಂದ ಕೂಡ ನಮಗೆ ಫ್ಯಾಟಿ ಲಿವರ್ ಬರುತ್ತೆ. ಒಂದು ಈಸಿ ರೆಮಿಡಿ ಯಾವುದು ಗೊತ್ತಾ? ನಿಮ್ಗೆಲ್ಲರಿಗೂ ಇಷ್ಟ ಆಗೋವಂಥದ್ದು ಯಾವುದು? ಕಾಫಿ ಅಲ್ವಾ? ಅದನ್ನು ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆ ಹಾಕದೆ ಕಾಫಿ ಕುಡಿಬೋದು. ದಿನಕ್ಕೆ ಒಂದ್ಸತಿ ಕಾಫಿ ಕುಡೀರಿ, ಅದು ಕೂಡ ಹೆಲ್ಪ್ ಆಗುತ್ತೆ. ಊಟದಲ್ಲಿ ನೀವು ಹೆಚ್ಚಾಗಿ ವೆಜಿಟೇಬಲ್ಸು ಮತ್ತು ಈ ಸೊಪ್ಪುಗಳನ್ನು ಹೆಚ್ಚಾಗಿ ತೊಗೊಳ್ಬೇಕು. ನಾರಿರುವಂಥ ತರಕಾರಿಗಳನ್ನ ಹೆಚ್ಚಾಗಿ ತೊಗೊಳ್ಬೇಕು. ನಾನ್ ವೆಜ್ ಆದಷ್ಟು ಅವಾಯ್ಡ್ ಮಾಡಿ. ಫ್ಯಾಟಿ ಲಿವರ್ನ ಈಸಿಯಾಗಿ ರಿವರ್ಸ್ ಮಾಡ್ಬೋದು. ಡೈಲಿ ನೀವು ಅಟ್ಲೀಸ್ಟ್ 30 ನಿಮಿಷ ವರ್ಕೌಟ್ ಮಾಡಿದ್ರೆ, ಅಂದರೆ ವಾಕಿಂಗ್ ಆದರೂ ಮಾಡಿ ಅಥವಾ ಎಕ್ಸಸೈಸಸ್ ಆದರೂ ಪರವಾಗಿಲ್ಲ, ಅಥವಾ ಯೋಗ ಮಾಡಿದ್ರೆ ಇನ್ನೂ ದಿ ಬೆಸ್ಟ್. ಓಕೆ, ಅಟ್ಲೀಸ್ಟ್ 30 ನಿಮಿಷ ನೀವು ವರ್ಕೌಟ್ ಮಾಡಬೇಕು. ಓಕೆ, ಅದಾದಮೇಲೆ ಊಟದಲ್ಲಿ ಹೆಚ್ಚಾಗಿ ನಾನ್ ವೆಜ್ಜು, ಫ್ಯಾಟಿ ಮತ್ತು ಫ್ರಿಜ್ ಐಟಮ್ಸು ಮತ್ತು ತುಂಬ ಡೀಪ್ ಫ್ರೈಡ್ ಮಾಡಿರೋವಂಥದ್ದು ಹೆಚ್ಚಾಗಿ ತಿನ್ನಬೇಡಿ. ಇದು ಕೂಡ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಸೊ ನಾವು ಈಸಿಯಾಗಿ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡ್ಬೋದು.